ಮತ್ತೊಂದು ಹಂತಕ್ಕೆ ಹೋಯಿತು ಕೇಸರಿ ವರ್ಸಸ್ ತ್ರಿವರ್ಣ ಧ್ವಜ ವಾರ್. ಕೆರಗೋಡು ಅಖಾಡದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಗಂಡಸ್ತನದ ಸವಾಲ್ ಶುರುವಾಗಿದೆ. ನೋಡಿ, ಇಲ್ಲಿಂದ ಇಲ್ಲಿ ಹೋಗ್ತಾ ಇದೆ. ಈಗ ಗಂಡಸ್ತನದ ಸವಾಲ್ ಪ್ರತಿ ಸವಾಲಿದು. ಕೆರಗೋಡು ಅಖಾಡದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಶುರುವಾಗಿರುವಂತ ವಾರ್. ಹನುಮ ಧ್ವಜ ಇಳಿಸಿ ತಾಲಿಬಾನ್ ಫ್ಲಾಗ್ ಹಾರಿಸ್ತೀರಾ ಅಂತ ಹೇಳಿ ಸಿಟಿ ರವಿ ಪ್ರಶ್ನೆ ಮಾಡಿದ್ರು. ನೋಡಿ, ಈಗ ಬಹಳ ಅಶ್ಲೀಲವಾದಂತಹ ಅವಾಚ್ಯ ಪದವನ್ನು, ಅಸಂವಿಧಾನಿಕ ಪದವನ್ನು ನರೇಂದ್ರ ಸ್ವಾಮಿ ಅವರು ಬಳಸಿದ್ದಾರೆ. ಶಾಸಕ ರಾಷ್ಟ್ರಧ್ವಜವನ್ನ ತಾಲಿಬಾನ್ಗೆ ಹೋಲಿಸಿದ್ದಾರೆ. ಸಿಟಿ ರವಿ ಅವರ ವಿರುದ್ಧ ಗರಂ ಆಗಿದ್ದಾರೆ. ನೋಡಿ, ಈಗ ನರೇಂದ್ರ ಸ್ವಾಮಿ ಹೇಳಿಕೆಗೆ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ನರೇಂದ್ರ ಸ್ವಾಮಿ ಸೀಡ್ಲೆಸ್ ರಾಜಕಾರಣಿ, ರಾಜಕೀಯವಾಗಿ ನೌ ಹಿ ಈಸ್ ಸೀಡ್ಲೆಸ್. ಸಿಟಿ ರವಿ ಈ ರೀತಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ಬಹಳ ಕೀಳು ಮಟ್ಟದ ರಾಜಕಾರಣ ಮಾಡ್ತಿದ್ದಾರೆ ಎರಡೂ ಪಕ್ಷದವರು. ಬಹಳ ಕೀಳು ಮಟ್ಟದ ಹೊಲಸು ಪದ. ಚಿಕ್ಕ ಮಕ್ಕಳು ಕೂಡ ಹಿಂಗೆ ಮಾತಾಡಲ್ಲ ಜಗಳಾಡುವಾಗ. ರಾಷ್ಟ್ರಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ ಸಿಟಿ ರವಿ. ಅಯೋಗ್ಯ. ಒಬ್ಬ ಸಿಟಿ ರವಿನ ಅಯೋಗ್ಯ ಅಂತ ನಾನು ಓಪನ್ ಆಗಿ ಕರಿತೀನಿ. ಯಾಕೆ ಗೊತ್ತಾ? ರಾಷ್ಟ್ರಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ. ನಾಲ್ಗೆ ಹಿಡ್ತಾ ಇರಲಿ ಅವನಿಗೆ. ಏನಂತ ಕರಿತಾ ಇದ್ದಾನೆ ಅವನು? ಭಾರತದ ರಾಷ್ಟ್ರೀಯ ಧ್ವಜನ. ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರು ಕೇಳ್ತೀನಿ, ಯಾವ ವಿಚಾರಕ್ಕೆ ಅವರು ಪ್ರಚೋದನೆ ಕೊಡಕ್ಕೆ ಬರ್ತಾ ಇದ್ದಾರೆ? ಏನ್ರಿ, ರಾಷ್ಟ್ರಕ್ಕೆ ಅವಮಾನ ಮಾಡ್ತಾ ಇದ್ದಾರೆ, ಧ್ವಜಕ್ಕೆ ಅವಮಾನ ಮಾಡ್ತಾರೆ, ಹೆತ್ತ ತಾಯಿಗೆ ಅವಮಾನ ಮಾಡ್ತಾರೆ. ಹೌದು, ಮಾಡ್ತೀವಿ. ಈಗ ಮಾಡೇ ಮಾಡ್ತೀವಿ. ನಮ್ಮ ಸರ್ಕಾರ ನಾವು ಯಾಕ್ರೆ ಭಯ ಪಡ? ನೋಡಿ, ಅವೆಲ್ಲ ನೋಡಿ ಹೇಳ್ತೀನಿ ತಿಳ್ಕೊಳ್ಳಿ. ಯಾಕೆ ಈ ವಿಚಾರ ಹೇಳ್ತೀನಿ? ರಾಷ್ಟ್ರೀಯ ಭಾವನೆ ಬಂದಾಗ ದೇಶಕ್ಕೆ ಪ್ರಾಣ ಕೊಡೋಕ್ಕೂ ನಾವು ತಯಾರಿದ್ದೀವಿ. ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷದವರು ಇಂಥವ್ರನ್ನ ಭಾಳ ಜನ ನೋಡಿದ್ದೀವಿ. ಹೌದು, ನಾನೇ ಕೇಸ್ ಕೊಡ್ತೀನಿ ಅವನ ವಿರುದ್ಧ. ಇದೇ ಇವತ್ತೇ ಕೊಡ್ತಾ ಇದ್ದೀನಿ. ಹೌದು ಹೌದು. ಯಾವ್ದು ಯಾಕೆ ಸ್ಟೇಟ್ಮೆಂಟ್ ಕೊಡ್ಬೇಕು? ಸ್ವಲ್ಪ ಕೇಳಿ ನೋಡಿ, ಕೇಳಿ. ಹೌದು, ಓಪನ್ ಆಗಿದೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ. ತಾಲಿಬಾನ್ ಧ್ವಜ ಆರ್ತಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಅವನು. ನಾನು ಐ ಆಮ್ ಆನ್ ರೆಕಾರ್ಡ್. ನಾನು ಕೇಳಿ ಐ ಆಮ್ ಆನ್ ರೆಕಾರ್ಡ್. ಯಾಕೆ ಹೇಳ್ತೀನಿ? ಆ ತಾಲಿಬಾನ್ ಧ್ವಜನ ಹಾರ್ಸಕ್ಕೆ ಹೋಗಿದ್ದಾರೆ ಅಂತಾರೆ. ಯಾವ ಧ್ವಜನ ಹಾರ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರದು? ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಕರಿತಿದ್ದಾರೆ. ನನ್ನಂಥವನ ಬಗ್ಗೆ ಹಾಗೆ ಮಾತಾಡ್ತಾರೆ. ಮತ್ತು ಅವರೇನೋ ಇನ್ನೊಂದು ಪದ ಬಳಸಿದ್ರು ಅಂತ ಹೇಳಿದ್ರಲ್ಲ. ಯಾರು ಹಂಗಿರ್ತಾರೋ ಅಂಥವ್ರು ಮಾತ್ರ ಇಂಥ ಪದ ಬಳಸ್ತಾರೆ. ಬಹುಶಃ ನರೇಂದ್ರ ಸ್ವಾಮಿಯವರದ್ದು ಈಗ ಅವ್ರ ಮಾತಿನ ಧಾಟಿನ ನೋಡಿದ್ರೆ ನೌ ಹಿ ಈಸ್ ಸೀಡ್ಲೆಸ್. ಆ ಕಾರಣಕ್ಕೆ ಅವ್ರ ಬಾಯಿಂದ ಅಂತ ಮಾತು ಬಂದಿದೆ. ಅದು ರಾಜಕೀಯವಾಗೂ ಇರ್ಬೋದು. ಸೀಡ್ಲೆಸ್ ಅಂದರೆ ಗೊತ್ತಾನೆ, ಅದ್ರಲ್ಲಿ ಬೀಜ ಇರಲ್ಲ, ಹುಟ್ಟಲ್ಲ. ಅದರಿಂದ ಹುಟ್ಟಲ್ಲ. ಹಾಗಾಗಿ ರಾಜಕೀಯವಾಗಿ ನೌ ಹಿ ಈಸ್ ಸೀಡ್ಲೆಸ್. ಅದಕ್ಕಾಗಿ ಆ ಮಾತನ್ನು ಬಳಸಿರ್ಬೋದು ಅಂತ ನಂಗೆ ಅನಿಸುತ್ತೆ.